ಇವತ್ತು ನಾವು ಚಿಕನ್ 65 ಅಂದರೆ ಚಿಕನ್ ಕಬಾಬ್ ಮಾಡೋದನ್ನ ನೋಡ್ಕೊಳ್ಳೋಣ. ಅದೂ ಬೋನ್ಲೆಸ್ ಚಿಕನಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದೇ ರೀತಿ ಚಿಕನ್ ಕಬಾಬ್ ಮಾಡಬೇಕು ಅಂದರೆ ಮೊದಲು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು 400 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದು ಬೋನ್ಲೆಸ್ ತೊಗೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಸ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಇರಬಾರ್ದು. ಇದರಲ್ಲೇ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ ನೋಡಿ, ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಖಾರದ ಪುಡಿನೇ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಮೆಣಸಿನ ಪುಡಿನೂ ಅಷ್ಟೇ ಹೆಚ್ಚಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಹಾಗೆಯೇ 1 ನಿಂಬೆ ಹಣ್ಣಿನ ರಸ ಅಂದರೆ 1 ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಅಥವಾ ವಿನಿಗರ್ ಎರಡರಲ್ಲಿ ನೀವು ಯಾವುದಾದ್ರೂ ಹಾಕ್ಕೋಬೋದು. ಅದು ಇಲ್ಲ ಅಂದರೆ 1 ಮೊಟ್ಟೆನ ಒಡೆದು ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು. ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಮಸಾಲೆ, ಉಪ್ಪು, ಖಾರ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ನಾವು ಸುಟ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿ ಬರುತ್ತೆ. ಈಗ ನೋಡಿ, ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಪೀಸಸ್ನ ತೆಗೆದು ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಎಣ್ಣೆನೂ ಅಷ್ಟೇ ತುಂಬಾ ಬಿಸಿ ಮಾಡಬಾರ್ದು, ಮೀಡಿಯಮ್ ಬಿಸಿ ಇರಬೇಕು. ತುಂಬ ಬಿಸಿ ಆದರೆ ಕಬಾಬು ಮೇಲೆಲ್ಲ ನಿಮಗೆ ಸೀದೋಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಅದರಿಂದ ಮೀಡಿಯಮ್ ಆಗಿ ಸ್ಟವನ್ನು ಇಟ್ಕೊಂಡು ಮೀಡಿಯಮ್ ಆಗಿ ಬಿಸಿ ಮಾಡಿ ನೀವು ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಕಡಾಯಲ್ಲಿ ಎಷ್ಟು ಇಡಿಸುತ್ತೋ ನೋಡಿಕೊಂಡು ಒಂದ್ರ ಪಕ್ಕ ಒಂದನ್ನು ಹಾಕ್ಕೊಳ್ಳಿ. ಒಂದ್ರ ಮೇಲೊಂದು ಹಾಕೋಕ್ಕೆ ಹೋಗ್ಬಿಡಿ. ಈಗ ಈ ಎಣ್ಣೆಯಲ್ಲಿ ನೊರೆ ಇದೆ ಅಲ್ವಾ, ಅದು ಪೂರ್ತಿಯಾಗಿ ನಮಗೆ ಕಡಿಮೆ ಆಗಬೇಕು. ಕಡಿಮೆ ಆದ ನಂತರನೇ ನೀವು ಟರ್ನ್ ಮಾಡಬೇಕು. ಮೊದಲೇ ಟರ್ನ್ ಮಾಡಿದ್ರೆ ಆ ಪೀಸಸ್ ಎಲ್ಲ ಕಡಾಯಿಗೆ ಕಚ್ಕೊಂಡಿರುತ್ತೆ, ಬಿಟ್ಕೊಳ್ಳೋದಿಲ್ಲ. ನೋಡಿ, ಈಗ ನೀಟಾಗಿ ಬರ್ತಾ ಇದೆ. ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಒಂದು 7 ಅಥವಾ 8 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಹೋಟೆಲ್ಗಳಲ್ಲಿ ಕೊಡ್ತಾರಲ್ವ ಕರಿಬೇವು, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಕಬಾಬ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಚೆನ್ನಾಗಿ ಫ್ರೈ ಆಗೋಗಿದೆ. ಈಗ ಇದನ್ನು ತೆಗೆದು ನಾವು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಣ್ಣೆ ಪೂರ್ತಿ ಹೀರ್ಕೊಂಡ್ಬಿಡುತ್ತೆ, ಆಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಡೋದಾದರೆ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟು ಕೊಡಿ. ನೋಡಿರ್ಬೋದು, ಇದರಲ್ಲಿ ಯಾವುದೇ ರೀತಿ ಪೌಡರ್ಗಳನ್ನು ಹಾಕಿಲ್ಲ, ಹಾಗೆ ಯಾವುದೇ ಮಸಾಲೆನ ರುಬ್ಬಿಲ್ಲ. ಸಿಂಪಲಾಗಿ ಪುಡಿಗಳನ್ನು ಹಾಕಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈ ಸಲ ಮಕ್ಕಳಿಗೆ ಈ ರೀತಿ ನೀವು ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ರಸನೋ ಅಥವಾ ಚಾಟ್ ಮಸಾಲನೋ ಹಾಕ್ಕೊಂಡ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you.